ಎಲ್ಲ ಬಡವರು ಶ್ರೀಮಂತರು ಪ್ರತಿಯೊಬ್ಬ ಕೂಲಿ ಕಾರ್ಮಿಕ ಕೂಡ ಹೋಗಿ ಅವರನ್ನು ಒಬ್ಬ ನಾಯಕನ ಭೇಟಿ ಆಗಬೇಕು ಅಂದರೆ ಅದು ಎಷ್ಟು ಕಷ್ಟ ಆಗ್ತಿತ್ತು ಅಂತ ಮೊದಲು ಸರ್ಕಾರ ನಡೆಸ್ಕೊಂಡು ಬಂದಂಥ ಎಲ್ಲ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಎಷ್ಟು ತೊಂದರೆಗಳನ್ನ ಅನುಭವಿಸಿದ್ರು ಕಾರ್ಯಕರ್ತರಾಗಿರ್ಬೋದು ಅಥವಾ ಜನಸಾಮಾನ್ಯರಾಗಿರ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಾಗಿಲಿಗೆ ಬಂತು ಸರ್ಕಾರ ಅಂತ ಅಂದರೆ ಮೀನ್ಸ್ ಮನೆ ಬಾಗಿಲಿಗೆ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು 28 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಕ್ಷೇತ್ರದ ಎಲ್ಲ ತೊಂದರೆಯಲ್ಲಿರ್ತಕ್ಕಂಥವ್ರನ್ನ ಒಂದು ಕಡೆ ಬರಮಾಡಿಕೊಂಡು ಅವರ ನೋವುಗಳಿಗೆ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಾಯಕ, ಏಕೈಕ ಹಾರ್ಡ್ ವರ್ಕರ್, ಜೊತೆಗೆ ಒಂದು ಕೈಗೆ ಹೆತ್ಕೊಂಡಿದ್ದನ್ನು ಹೇಳಿದ್ದನ್ನು ನಡ್ಕೊಳ್ತಕ್ಕಂಥ ನಾಯಕ ಅಂದರೆ ಅದು ಡಿ.ಕೆ. ಶಿವಕುಮಾರ್ ಸರ್ ಅಂತ ನಾವು ಎದೆ ತಟ್ಟಿ ಹೇಳ್ಕೊಳ್ತೀವಿ. ಯಾಕೆ ಅಂತಂದರೆ ಅವರಲ್ಲಿ ಆ ಒಂದು ಆನೆಸ್ಟಿತನ ಇದೆ. ಬೇರೆಯವ್ರ ಥರ ಫೇಕಾಗಿ ಅಥವಾ ಏನೋ ನಾನು ಕೊಟ್ಟಂಥ ಭರವಸೆಗಳನ್ನ ಬೋಗಸಾಗಿ ಹೇಳಬೇಕು ಅನ್ನೋಂಥದ್ದಿಲ್ಲ. ಅವ್ರು ಏನು ನಡೀತಾರೆ, ಅವ್ರೇನು ನುಡಿತಾರೆ ಅದರಂತೆ ನಡೀತಾರೆ. ಅಂಥ ಒಂದು ವ್ಯಕ್ತಿ ಆ ಗುಣನೇ ಅವರ ಆ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತರಾಗಿರ್ಬೋದು ಅವರನ್ನು ಯಾಕೆ ನಾವು ಫಾಲೋಅಪ್ ಮಾಡ್ತೀವಿ, ನಾವೊಬ್ಬರು ಕಾರ್ಯಕರ್ತರಾಗಿ ಅವ್ರನ್ನ ಯಾಕೆ ನಾವು ಫಾಲೋಅಪ್ ಮಾಡ್ತೀವಿ ಅಂತಂದರೆ ಆ ಒಂದು ಗುಣ ಇದೆಯಲ್ಲ, ಅವರಲ್ಲಿ ಏನಾದರೂ ಹೆದರಿಕೆ ಕಂಡಂಥ ಸಂದರ್ಭದಲ್ಲಿ ಕೋಪದಿಂದ ಹೇಳ್ಬೋದಷ್ಟೇ. ಆದರೆ ಇವತ್ತು ಅವ್ರು ಮಾಡ್ತಿರ್ತಕ್ಕ ಕೆಲಸಗಳಿದೆಯಲ್ಲ ಅದು ಅವರ ವ್ಯಕ್ತಿತ್ವವನ್ನು ಜನರ ಮಧ್ಯದಲ್ಲಿ ಉತ್ತಮವಾದ ಕಾಳಜಿಯನ್ನು ಕೊಡ್ತಿರ್ತಕ್ಕಂಥ ಸೇವೆಯನ್ನು ಜನಸಾಮಾನ್ಯರೇ ಹೇಳ್ತಿದ್ದಾರೆ. ಪ್ರತಿಯೊಬ್ಬ ನೋವಲ್ಲಿರ್ತಕ್ಕಂಥವ್ರು ಇವತ್ತಿದ್ರಲ್ಲ, ಅವರ ನೋವುಗಳನ್ನ ಹೇಳ್ಕೊಳಕ್ಕಾಗದೆ ಸಾಕಷ್ಟು ಇಲಾಖೆಗಳಿಗೆ ಸುತ್ತಿದ್ರು, ಸಾಕಷ್ಟು ಅಧಿಕಾರಿಗಳಿಗೆ ಲಂಚಗಳನ್ನ ಕೊಟ್ಟಿದ್ರು, ಸಾಕಷ್ಟು ನೋವುಗಳನ್ನ ಹೇಳ್ಕೊಳಕ್ಕಾಗದೆ ಎಷ್ಟೋ ಜನ ಕುಗ್ಗಿದ್ರು. ಇವತ್ತು ಪ್ರತಿ ಮನೆ ಬಾಗಿಲಿಗೆ ಹೋಗಿ ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, ನಿಮ್ಗೆ ಏನು ಆಗಬೇಕು, ನನ್ನಿಂದ ಏನನ್ನು ನಾನು ಕೆಲಸ ಮಾಡಿಕೊಡ್ಬೇಕು ಅಂಥೇಳಿ ಮನೆ ಬಾಗಿಲಿಗೆ ಹೋಗಿ ಕೆಲಸವನ್ನು ಮಾಡಿಕೊಡ್ತಿದ್ದಾರೆ ಅಂತಂದರೆ ಇಂಥ ನಾಯಕ ಸಿಗ್ಲಿಕ್ಕೆ ಸಾಧ್ಯನಾ? ಯಾರಾದರೂ ಇಷ್ಟು ವರ್ಷದ ಒಂದು ರಾಜಕಾರಣದಲ್ಲಿ ನಾನು 44 ವರ್ಷ ನಾನು ನೋಡಿದ್ದ ಪ್ರಕಾರ ಯಾವ ನಾಯಕನೂ ಕೂಡ ಮನೆ ಬಾಗಿಲಿಗೆ ಹೋಗಿ ನಿಮ್ಮ ಕಷ್ಟ ಏನು ಅಂತ ಕೇಳಿದಂಥವ್ರಿಲ್ಲ. ಆದರೆ ಇವತ್ತು ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ಮನೆ ಬಾಗಿಲಿಗೆ ಹೋಗಿ ನಿಮ್ಮ ಕಷ್ಟ ಏನಿದೆ, ನಿಮ್ಮ ಸುಖ ಏನಿದೆ ನಾವು ಮಾಡಿಕೊಡ್ತೀವಿ ಅಂತ ಆ ಒಂದು ಆಶ್ವಾಸನೆಯನ್ನು ಕೊಟ್ಟಂಥ ಭರವಸೆಗಳು ಏನು 5 ಗ್ಯಾರಂಟಿಗಳಿದ್ವು ಆ ಯೋಜನೆಗಳು ಕೂಡ ಅವರು ಕಾರ್ಯಗತಗೊಳಿಸಿದ್ರು. ಏನು 5 ಯೋಜನೆಗಳನ್ನ ಕೊಟ್ಟು ಕಾರ್ಯಗತಗೊಳಿಸಿದ ಮೇಲೆ ಪ್ರತಿ ಜನರ ಮೈಂಡ್ಸೆಟ್ ಏನಿದೆ, ಕಾಂಗ್ರೆಸ್ ಸರ್ಕಾರ ಇದ್ದರೆ ಬಡವರವನ್ನು ಕಷ್ಟವನ್ನು ನೀಗಿಸ್ತಾರೆ, ಬಡವರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನೋಂಥದ್ದನ್ನು ಅದು ಕರೆಕ್ಟ್ ಅಂತ ಪ್ರತಿಯೊಬ್ಬರು ಮೈಂಡಲ್ಲಿ ಬಂದಿದೆ, ಮನಸ್ಸಲ್ಲಿ ಬಂದಿದೆ. ಯಾಕೆಂದರೆ ಇವತ್ತು ಬೇರೆಯವರು ಬೇರೆ ರೀತಿಯಲ್ಲಿ ಮಾತಾಡ್ಬೋದು. ನಾವು ಡೈರೆಕ್ಟಾಗಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಪ್ರತಿ ಕೆಲಸಗಳನ್ನ ಅವ್ರು ಮಾಡ್ತಕ್ಕಂಥ ಸೇವೆಯನ್ನು ಏನು ಒಂದು 2-3 ಅವರ್ ನೈಟ್ ನಿದ್ರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸರ್. ಬೆಳಗ್ಗೆ ಎದ್ದರೆ ಕಾರ್ಯಕರ್ತನ ಅಟೆಂಡ್ ಮಾಡಿ ಆ ಕಾರ್ಯಕರ್ತರಿಗೆ ಏನು ಸಜೆಷನ್ ಕೊಡಬೇಕು ಕೊಟ್ಟು ಪ್ರತಿ ಜಿಲ್ಲೆ ಎಲ್ಲ ನಾಯಕರು ಬಂದಂಥವ್ರಿಗೆ ಸ್ಪಂದಿಸಿ ಅದಾದ ನಂತರ ಅವ್ರಿಗೇನು ಕಾರ್ಯಕ್ರಮಗಳಿರುತ್ತೆ ಅದನ್ನು ಅಟೆಂಡ್ ಮಾಡ್ತಾ, ಜೊತೆಗೆ ಈ ಒಂದು ಮನೆ ಬಾಗಿಲಿಗೆ ಬಂತು ಕಾರ್ಯಕ್ರಮ ಅದಲ್ಲೂ ಕೂಡ ಅಟೆಂಡ್ ಮಾಡಿ ಅವ್ರ ಕಷ್ಟವನ್ನು ಸ್ವೀಕಾರ ಮಾಡಿ. ಯಾರಿದ್ರು ಸರ್ ಇವತ್ತು? ಯಾರಾದರೂ ನೋಡಿದ್ರಾ ನೀವು ಯಾರಾದರೂ ಲೀಡರ್ಗಳನ್ನ? ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.